ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಆ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ ಇವತ್ತಿನ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನಿವತ್ತು ಅಂದರೆ ಏನು ಹಸು ಕರು ಹಾಕತ್ತಲ್ಲ ಅದರದ್ದು ಫಸ್ಟ್ ಡೇ ಹಾಲನ್ನು ನಾವೇನು ಮಾಡ್ತೀವಿ ದೇವ್ರಿಗೆ ಕೊಡೋ ಅಂಥದ್ದು. ನೆಕ್ಸ್ಟು ಮನೇಲಿ ಈ ರೀತಿ ಗಿಣ್ಣನ್ನು ಮಾಡಲಿಕ್ಕೆ ನಾವು ಉಪಯೋಗಿಸೋ ಅಂಥದ್ದನ್ನು ಮಾಡ್ತೀವಿ. ಕಾಫಿ ಟೀಗೇನೂ ಬಳಸೋದಿಲ್ಲ. ಸೊ ಆ ಒಂದು ಹಾಲಿನಲ್ಲಿ ನಾನಿವತ್ತು ಈ ಒಂದು ಗಿಣ್ಣನ್ನು ಮಾಡ್ತಾ ಇರೋವಂಥದ್ದು. ಬಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಸೂಪರಾಗಿರುತ್ತೆ. ಹಾಗಾದರೆ ಬನ್ನಿ ನೋಡೋಣ. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿರೋ ಅಂಥದ್ದು. ನೀವಿಲ್ಲಿ ಯಾವ ಥರದ ಹಾಲು ಬೇಕಾದ್ರೂ ಕೂಡ ತೊಗೋಬೋದು. ಬಟ್ ನಾನಿಲ್ಲಿ ಬ್ಲೂ ಕಲರ್ ಪ್ಯಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಉಂಡೆ ಬೆಲ್ಲ, ಅಂದರೆ ಒಂದು ಮೀಡಿಯಮ್ ಸೈಜ್ ಉಂಡೆ ಇರುತ್ತಲ್ಲ ಅದರದ್ದು ಬೆಲ್ಲವನ್ನು ನಾನಿಲ್ಲಿ ಏನು ಮಾಡ್ತೀನಿ, ನೀಟಾಗಿ ಕುಟ್ಕೊಂಡು ಪುಡಿ ಮಾಡಿಟ್ಕೊಂಡು ಹಾಲಿನ ಜೊತೆ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಏನಾದರೂ ಜಾಸ್ತಿ ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ನನಗಿಲ್ಲಿ ಸಾಕು ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿಲ್ಲಿ ಕರಗಿಸ್ತಾ ಇದ್ದೀನಿ. ಬೆಲ್ಲ ನೀಟಾಗಿ ಕರಗಬೇಕು ಫ್ರೆಂಡ್ಸ್. ಅಂದರೆ ನೀವಿಲ್ಲಿ ಮೊದಲೇ ನೀರು ಹಾಕಿ ಕರಗಿಸಿದ್ರೆ ಏನಾಗುತ್ತೆ, ಹಾಲ್ಗೆ ಹಾಕ್ತಾಗದು ತುಂಬಾ ನೀರು ಥರ ಆಗೋಗ್ಬಿಡುತ್ತೆ. ನಾವೇನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಲಿನ ಜೊತೆಗೇ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ತಾ ಇರೋವಂಥದ್ದು. ನೋಡಿ, ಇಷ್ಟು ಬೆಲ್ಲ ಕರಗಿದ್ರೆ ಸಾಕು. ಈಗ ನೀಟಾಗಿ ಬೆಲ್ಲ ಕರಗಿದ ಮೇಲೆ ಒಂದು ಸ್ಟ್ರೈನರಲ್ಲಿ ನಾವು ಇದನ್ನು ಸೋಸ್ಕೊಂಡ್ರೆ ಮುಗೀತು. ಇದಕ್ಕೆ ನಾನು 1 ಲೋಟದಷ್ಟು ಏನು ಹಸುವಿನ ಅದು ಹಾಲು ಅಂತ ಹೇಳಿದ್ನಲ್ಲ, ಇದನ್ನು ಫಸ್ಟ್ ಡೇ ಮಿಲ್ಕ್ ಅಂತಲೇ ಕರಿತೀವಿ ನಾವು ಇದನ್ನು. ಯಾಕಂದರೆ ಇದು ಫಸ್ಟ್ ಡೇ ಹಾಲಲ್ಲಿ ಮಾಡಿದ್ರೇ ಇಷ್ಟು ಚೆನ್ನಾಗಿ ನಮಗೆ ಕೇಕ್ ಥರ ಬರೋ ಅಂಥದ್ದು. ಆಮೇಲೆ ಹಾಲು ಅಂತ ಸ್ವಲ್ಪ ತೆಳುವಾಗಿಬಿಡುತ್ತೆ. ಬಟ್ ಈ ಥರ ಹಾಲನ್ನು ನಾವು ತೊಗೊಂಡು ನಾವು ಮಾಡಿದಾಗ ಏನಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣಿದು. ನಾನಿಲ್ಲಿ 1 ಲೋಟದಷ್ಟು ಹಾಕ್ತಾಯಿದ್ದೆ, 1 ಟೀ ಲೋಟದಷ್ಟು ಹಾಕ್ತಾ ಇರೋವಂಥದ್ದು. ಇದಕ್ಕೆ ನಾನು ಶುಂಠಿ ಮತ್ತು ಏಲಕ್ಕಿನ ಎರಡನ್ನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಶುಂಠಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಹಬೆನಲ್ಲಿ ಬೇಯಿಸಬೇಕು ಫ್ರೆಂಡ್ಸು. ಸುಮಾರು ಒಂದು 20 ನಿಮಿಷಗಳ ಕಾಲ ಹಬೆನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೋಡಿ ಎಷ್ಟು ಇವಾಗ 20 ನಿಮಿಷ ಆಯಿತು. ಸೊ ಇದನ್ನು ನಾವು ಬೆಂದಿದೆಯಾ ಇಲ್ವಾ ಅಂತಲೂ ಕೂಡ ಚೆಕ್ ಮಾಡ್ಬೋದು. ನೋಡಿ, ಇದು ಫೋಕ್ ಸಹಾಯದ ಈ ಥರ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ನೀಟಾಗದು ಬೆಂದಿದೆಯಾ ಇಲ್ವಾ ಅಂತ. ಸಾಮಾನ್ಯವಾಗಿ ಇದು ಹಳ್ಳಿಗಳ ಕಡೆ ಸಿಗೋ ಅಂಥದ್ದು. ಅಂದರೆ ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಅಂತಂದರೆ, ಸೊ ಅವರು ಹಾಲನ್ನ ಏನು ಮಾಡ್ತಾರೆ, ಡೈರಿಗೆಲ್ಲ ಹಾಕೋದಿಲ್ಲ. ಎಷ್ಟು ದಿನಕ್ಕೆ ಒಂದು 10 ಡೇಸ್ವರೆಗೂ ಏನು ಮಾಡ್ತಾರೆ, ಗಿಣ್ಣು ಮಾಡ್ಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ಅವ್ರ ನೇಬರ್ಸ್ಗಾಗಿರ್ಬೋದು, ಜೊತೆಗೆ ನೆಂಟರು ಇಷ್ಟರಿಗೆಲ್ಲನೂ ಕೂಡ ಗಿಣ್ಣು ಹಾಲನ್ನು ಕೊಟ್ಟು ಕಳಿಸ್ತಾರೆ. ಇದನ್ನು ಕೂಡ ನನಗೊಬ್ಬರು ನೇಬರ್ಸೇ ತಂದುಕೊಟ್ಟಿದ್ದು ಫ್ರೆಂಡ್ಸ್. ನೋಡಿ, ಇದು ಒಂದು ಮಿನಿಮಮ್ ಅಂದರೂ 1 ಅವರ್ ಆದರೂ ಬಿಡಬೇಕು. 1 ಅವರ್ ಬಿಟ್ಟು ಆದಮೇಲೆ ಇದನ್ನು ನೋಡಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಾವು ಕೂಡ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ತಾ ಇರೋವಂಥ ಜೊತೆಗೆ ನಮ್ಮ ನೇಬರ್ಸ್ಗೂ ಕೂಡ ನಾನಿಲ್ಲಿ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಹೇಗೆ ಬಂತು. ಯಾಕಂದರೆ ನಾನು ಫಸ್ಟ್ ಡೇ ಮಾಡಿರೋದಲ್ವಾ, ಸೊ ಹಾಗಾಗಿ ಇದನ್ನು ಅವರು ಕೂಡ ಟೇಸ್ಟ್ ಮಾಡಲಿ, ಹೇಳಲಿ ಹೇಗೆ ಬಂತು ಅಂತ, ಚೆನ್ನಾಗಿದೆಯಾ ಇಲ್ವಾ ಅಂತ. ಇದಕ್ಕೆ ನಾನು ಶುಂಠಿ ಪುಡಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಬಾಯಿಗೆ ಅದು ಸಿಗ್ತಾಯಿದ್ರೆ ಶುಂಠಿ ಫ್ಲೇವರ್ ಸಿಗುತ್ತೆ. ಅದೊಂದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಪೌಡ್ರನ್ನು ಕೂಡ ಹಾಕಿರೋ ಅಂಥದ್ದು. ಏಲಕ್ಕಿ ತುಂಬ ಘಮ ಘಮ ಅಂತ ಇರಲಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನಿಮ್ಮನೇಲೂ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಕ್ಳಿಗಂತೂ ಇದು ಹೈ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.